ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಿತ್ರಾ. ನಾನು ಮೊದಲ ಬಾರಿಗೆ ಅಡುಗೆ ರೆಸಿಪಿಯನ್ನು ಯೂಟ್ಯೂಬ್ ಮುಖಾಂತರ ಅಪ್ಲೋಡ್ ಮಾಡ್ತಿದ್ದೇನೆ. ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂಥ ಸಾಮಗ್ರಿಗಳು, ನಾವು ಪಲಾವ್ ಎಲೆಗೆ ಹಾಕುವಂಥ ಪ್ರತಿಯೊಂದು ಸಾಮಾನು ತೊಗೊಳ್ಬೇಕು. ಹಾಗೆ ಹಸಿರುಮೆಣಸಿನ್ಕಾಯಿನ ಇಲ್ಲಿ 5 ತೊಗೊಂಡಿದ್ದೀನಿ, ಯಾಕಂದರೆ ನನಗೆ ಹಸಿರುಮೆಣಸಿನ್ಕಾಯಿ ಅಷ್ಟು ಇಷ್ಟ ಆಗಲ್ಲ. ಮತ್ತು 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ಸಮವಾಗಿ ಒಂದೊಂದು ಇಡೀ ತೊಗೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೊಸರು, ಒಂದು 1/4 ಲೀಟ್ರಲ್ಲಿ ಸ್ವಲ್ಪ ಅರ್ಧ ತೊಗೊಳ್ಳಿ. ಮತ್ತು 2 ದಪ್ಪನೆ ಈರುಳ್ಳಿನ ಉದ್ದಕ್ಕೆ ಸಣ್ಣಗೆ ಹಚ್ಚಿ ಇಟ್ಕೊಂಡಿರೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಗರಂ ಮಸಾಲ, ಚಿಲ್ಲಿ ಪೌಡರು ಮತ್ತು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ನಾನಿಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅರ್ಧ kg ಸಾಕು. ನಮ್ಮ ಮನೇಲಿ ಜಾಸ್ತಿ ಚಿಕನ್ ಪೀಸ್ನ ಇಷ್ಟಪಡ್ತಾರೆ ಅನ್ನಕ್ಕಿಂತ ಜಾಸ್ತಿ, ಹಾಗಾಗಿ ನಾನು 3/4 kg ಚಿಕನ್ ಪೀಸ್ ತೊಗೊಂಡಿದ್ದೀನಿ. ಈಗ ಒಲೆಯ ಮೇಲೆ ಕುಕ್ಕರ್ ಇಟ್ಟು ಸ್ಟವ್ ಹಚ್ಚಿದ ಮೇಲೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪನೂ ಹಾಕ್ಕೊಳ್ಬೋದು, ಬಟ್ ನಮ್ಮ ಮನೇಲಿ ತುಪ್ಪ ಖಾಲಿ ಆಗಿತ್ತು, ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಇದನ್ನು ಹಾಕಿ, ಇಲ್ಲ ಒಟ್ಟಿಗೆ ಹಾಕ್ಕೊಳ್ಬೋದು ನೀವು ಪಲಾವ್ ಎಲೆ ಸಾಮಾನ. ನಾನು ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಈಗ ನೀವು ಪಲಾವ್ ಎಲೆ, ಕಸ್ತೂರಿ ಮೇಥಿ, ಸೋಂಪು ಕಾಳು, ಕಲ್ಲು ಹೂವು, ಮರಾಠಿ ಮಗು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ನಿಮಗೆ ಈ ಒಂದು ಅಡುಗೆ ಕಾರ್ಯಕ್ರಮ ಇಷ್ಟ ಆದರೆ, ನನ್ನ ಈ ಒಂದು ಹೊಸ ಪ್ರಯತ್ನ ಇಷ್ಟ ಆಗಿದರೆ, ದಯವಿಟ್ಟು ನಮ್ಮಂಥ ಒಂದು ಸಣ್ಣ ಪುಟ್ಟ ವಿಡಿಯೋ ಕ್ರಿಯೇಟರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು. ನಮ್ಮನ್ನು ಬೆಳೆಸಿ ನೀವು ಬೆಳೀರಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಅಡುಗೆ ಕಾರ್ಯಕ್ರಮಕ್ಕೆ ಬರೋಣ. ಈ ಪಲಾವ್ ಎಲೆ ಸಾಮಾನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಾನು ಅದನ್ನು ಕಟ್ ಮಾಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಹಚ್ಕೊಂಡು ಇದ್ವಲ್ಲ, ಅದನ್ನು ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕಿದ್ಮೇಲೆ ನಾವು ಎಣ್ಣೆಲಿ ಜಾಸ್ತಿ ಸ್ವಲ್ಪ ಕರಿಬೇಕು, ಯಾಕಂದರೆ ಅದು ಬ್ರೌನ್ ಕಲರ್ ಬಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊನ ಇಲ್ಲಿ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೆ. ನಾನು ಯಾವುದೇ ಒಂದು ಮಸಾಲೆ ಪದಾರ್ಥನ ರುಬ್ಬಿ ಮಾಡ್ತಾಯಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇರೋದ್ರಿಂದ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಚೆನ್ನಾಗಿ ಬೇಯಬೇಕಂದ್ರೆ ನಾವೊಂದು ಸ್ವಲ್ಪ ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಅಂದರೆ ಲೈಟಾಗಿ ಹಾಕ್ಕೊಂಡಿರೋದು. ಇನ್ನೂ ನಾನು ಪೂರ್ತಿಯಾಗಿ ಸಾಲ್ಟನ್ನ ಆ್ಯಡ್ ಮಾಡಿಲ್ಲ. ಟೊಮೊಟೊ ಯಾವಾಗ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ, ಆಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಬೇಕಾದರೆ ನೀವು ಪೇಸ್ಟ್ ಮಾಡ್ಕೊಳ್ಬೋದು. ಅದನ್ನು ಪೇಸ್ಟ್ ಮಾಡಿ ಹಾಕಿದ್ರೆ ಅದನ್ನು ಗ್ರೀನ್ ಕಲರ್ ಬರುತ್ತೆ. ಬಟ್ ನಾನಿಲ್ಲಿ ಯಾವುದನ್ನು ಪೇಸ್ಟ್ ಮಾಡದೇ ಇರೋದ್ರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಮೊಸರು ಆ್ಯಡ್ ಮಾಡಬೇಕು, ಸ್ವಲ್ಪ ಸಾಕು. ನಿಮಗೆ ಮೊಸರು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಸರನ್ನ ಸ್ಕಿಪ್ ಮಾಡಿ. ನಂತರ ನಾವು ಗರಂ ಮಸಾಲ, ಖಾರದ ಪುಡಿ, ಹಾಗೆ ಚಿಲ್ಲಿ ಪೌಡರ್ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಚಿಕನ್ ಪೀಸ್ನ ನಾವು ಡೈರೆಕ್ಟಾಗಿ ಹಾಗೆ ಹಾಕ್ಬೋದು, ಬಟ್ ನನಗೆ ಆ ಸ್ಮೆಲ್ಲು ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಹಾಕಿದ್ದೀನಿ. ನಾನು ಮೊದಲಿಗೆ ಅಕ್ಕಿನ 1/2 ಲೋಟ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೈಡಲ್ಲಿ. ಆ ಅಕ್ಕಿಗೆ 1/2 ಲೋಟ ಅಕ್ಕಿಗೆ 3 ಲೋಟ ನೀರು ಸಾಕು. ಇಲ್ಲಿ ಚಿಕನ್ಗೆ ನಾವು ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಇನ್ನೂ ಇದಾಗ್ಬಿಡುತ್ತೆ, ಅನ್ನ ತುಂಬ ಬೆಂದೋಗ್ಬಿಡುತ್ತೆ. ಹಾಗಾಗಿ ನೀರು 3 ಲೋಟ ಸಾಕು. ನಮಗೆ ಉದ್ರೋಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣು 1 ಹೋಳು ಸಾಕು. 1 ಹೋಳು ನಿಂಬೆಹಣ್ಣನ್ನ ಹಾಗೆ ರಸನ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ. ಹಾಗೆ ಕುಕ್ಕರ್ಗೆ ಮುಚ್ಚಳ ಹಾಕಬೇಕಂದ್ರೆ ಫಸ್ಟು ನೀರು ಚೆನ್ನಾಗಿ ಕುದಿಬೇಕು. ಕುದಿ ಹತ್ತಿದ ಮೇಲೆ ನೀವು ಮುಚ್ಚಳ ಹಾಕಿ ವಿಸಿಲ್ ಹಾಕಿದ್ಮೇಲೆ 2 ವಿಸಿಲ್ ಸಾಕು, ಅನ್ನ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀವು ನೋಡ್ಬೋದು ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ. ವಿಸಿಲ್ ತೆರೆಯೋ ಮುಂಚೆನೇ ಬಿರಿಯಾನಿ ಪರಿಮಳ ಮನೆ ತುಂಬ ಬರ್ತಾಯಿತ್ತು. ನನ್ನ ಮಗ ಮಮ್ಮಿ ಪ್ಲೀಸ್ ಹೊಟ್ಟೆ ಸಿಗ್ತಿದೆ ಬೇಗ ಕೊಡು ಅಂತ ಹಠ ಮಾಡ್ತಾ ಇದ್ದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.